ಇಷ್ಟು ದಿನ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಈಗ ನಾವೇ ಮುಖ್ಯಮಂತ್ರಿ ಅನ್ನುವಂತ ವಿಚಾರವನ್ನ ಹೇಳ್ತಿದ್ದಾರೆ. ನೋಡಿ, ಇಷ್ಟು ದಿನ ನಾನೇ ಮುಖ್ಯಮಂತ್ರಿ ಅಂತ ಇದ್ರು, ಆದ್ರೆ ಈಗ ನೋಡಿದ್ರೆ ನಾವೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಣಕಿದ್ದಾರೆ ಸುರೇಶ್ ಕುಮಾರ್. ಕನಕದಾಸರ ಪದವನ್ನ ಹೇಳಿ ಸಿದ್ದರಾಮಯ್ಯನವರ ಕಾಲೆಳೆಯುವಂಥ ವಿಚಾರಗಳು ಒಂದಿಷ್ಟು, ನನಗೂ ಕೂಡ ಕನಕದಾಸರಿಗೂ ಹೋಲಿಸಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಾನು ಹೋದೇನು ಎಂದು ದಾಸರು ಹೇಳಿದ್ದಾರೆ. ನಾವು ಸರ್ಕಾರವನ್ನು ಮಾಡ್ತಿದ್ದೀವಿ ಅನ್ನೋದಾಗಿ ಸಿದ್ದರಾಮಯ್ಯನವ್ರದ್ದು ಕೌಂಟರ್ ಕೊಡ್ತಾರೆ. ಒಂದು ರೀತಿ ಚರ್ಚೆಗಳ ಮೇಲೆ ಚರ್ಚೆ ಆಗುತ್ತೆ ಸದನದಲ್ಲಿ. ಯಾವ ವಿಚಾರ, ಸಿಎಂ ಬದಲಾಗ್ತಾರ ಅಥವಾ ಅಧಿಕಾರಕ್ಕೆ ಇವರು ಮುಂದೆ ಬರ್ತಾರೆ, ಅದೇ ವಿಚಾರ ಹಿಡ್ಕೊಂಡು ಹೇಳ್ತಾ ಇದ್ರು ಇವತ್ತು ಅಧಿವೇಶನದಲ್ಲಿ. ಆಗ ಸಿದ್ದರಾಮಯ್ಯನವ್ರನ್ನ ಕೆಣಕು ಕೆಲಸ ಸುರೇಶ್ ಕುಮಾರ್ ಅವರು ಮಾಡ್ತಾರೆ. ಆಗ ಕನಕದಾಸರ ಪದವನ್ನ ಹೇಳಿ ಅವರ ಸಿದ್ದರಾಮಯ್ಯನವರ ಕಾಲೆಳೆಯುವ ಕೆಲಸ ಮಾಡ್ತಾರೆ. ಆಗ ನನಗೂ ಮತ್ತು ಕನಕದಾಸರಿಗೂ ನೀವು ಹೋಲಿಸಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಾನು ಹೋದೇನು ಅಂತ ದಾಸರು ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ನಾವು ಸರ್ಕಾರವನ್ನು ಮಾಡ್ತಿದ್ದೀವಿ ಅನ್ನೋದಾಗಿ ಚರ್ಚೆಗಳ ಮೇಲೆ ಚರ್ಚೆ ಆಗುತ್ತೆ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಶಾಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗತ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ನಾನು ಅದು ಕನಕದಾಸರು ಹೇಳಿರೋದು. ನಾನು ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾನು ಹೋಗಿ ನಾವು ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತ ಅಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಸದನದಲ್ಲಿ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ಅಶೋಕ್. ಉರಿಯುವಂತ ಒಂದು ಬೆಂಕಿಗೆ ತುಪ್ಪ ಸುರಿಬೇಡ ಅಂತ ಸಿಎಂ ಹೇಳ್ತಾರೆ. ಸದನದಲ್ಲಿ ಸಿದ್ದರಾಮಯ್ಯನವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಆಗ ಉರಿಯುವ ಬೆಂಕಿಗೆ ತುಪ್ಪ ಸುರಿಬೇಡ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗಾದ್ರೆ ಬೆಂಕಿ ಹತ್ತಿ ಉರಿತಾ ಇದೆಯಾ ಒಳಗೆ? ಈ ವೇಳೆ ಸಿಎಂ ಹಿಚಾಯಿಸಿದ ಅಶೋಕ್, ನಾನು ಹೇಳಿದ್ದು ಗಾದೆ ಅಂತ ಸಿದ್ದರಾಮಯ್ಯವರು ನಂತರ ಹೇಳ್ತಾರೆ. ಗಾದೆ ಹೇಳಿದ್ರು, ಮನಸ್ಸಿನಲ್ಲಿರೋದೇ ನೀವು ಹೇಳಿಬಿಟ್ರು ಅನ್ನೋದಾಗ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯಗೆ ಸುನೀಲ್ ಕುಮಾರ್ ಅವರು ಆ ಸಂದರ್ಭದಲ್ಲಿ ಈ ಪ್ರಶ್ನೆ ಎತ್ತುತ್ತಾರೆ. ನೋಡಿ, ಸದನದಲ್ಲಿ ಬಹಳ ಬಿಗುವಿನ ಚರ್ಚೆಗಳಾಗ್ತಾ ಇತ್ತು ಇದೇ ವಿಚಾರದಲ್ಲೇನೆ. ಆಗ ಅಶೋಕ್ ಅವರು ವಿಚಾರ ಪ್ರಸ್ತಾಪ ಮಾಡ್ತಿದ್ದಂತೆ ಈ ಉರಿಯುವಂಥ ಬೆಂಕಿಗೆ ತುಪ್ಪವನ್ನು ನೀವು ಸುರಿಬೇಡಿ ಅಂತಾರೆ. ಹಾಗಾದ್ರೆ ಬೆಂಕಿ ಹತ್ತಿ ಉರಿತಾ ಇದೆಯಾ, ಕಾಂಗ್ರೆಸ್ನಲ್ಲಿ ಅಂತ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆಯಾ ಅಂತ ಹೇಳುವಾಗ ನಾನು ಗಾದೆ ಮಾತು ಹೇಳಿದ್ದು ಈ ರೀತಿಯಾಗಿ ಆಡಬಾರ್ದು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಆಗ ಮತ್ತೆ ಸುನೀಲ್ ಕುಮಾರ್ ಅವರು ಎಂಟ್ರಿ ಆಗ್ತಾರೆ. ನೀವು ಗಾದೆ ಹೇಳಿದ್ರು ಅಥವಾ ನಿಮ್ಮ ಮನಸ್ಸಿನಲ್ಲಿರೋ ಮಾತುಗಳನ್ನ ಹೇಳ್ತಿದ್ರು, ಏನಾಗ್ತಿದೆ? ಆಗ ಬೆಂಕಿ ಹೊತ್ಕೊಂಡು ಉರಿತಾ ಇದೆಯಾ ಕಾಂಗ್ರೆಸ್ನಲ್ಲಿ, ಒಳಗೆ ಒಳಬೇಗುದಿಗಳು ಇದೆಯಾ ಅನ್ನುವಂಥ ಚರ್ಚೆಗಳು, ಮಾತಿನ ಜಟಾಪಟಿ ಸಾಗುತ್ತೆ. ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಅಲ್ಲ, ಉರಿತಾ ಇದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್, ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಐತೆ ಅಂತ ಅರ್ಥ ಆಯ್ತಲ್ಲ, ಜಗಳ ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈತಿಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ಮತ್ತು ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ.
ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್ ಅದಕ್ಕೆ ಇನ್ನೊಂದ್ಸರಿ ಗಾದೆ ಹೇಳಿ. ಬೇಡ ಸರ್. ಇನ್ನೊಂದ್ಸರಿ ಹೇಳ ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ.